second chapter, motion in a, fourth chapter, motion in a plane. Yes. So what we discussed in the previous class? We discussed about the vectors. Yes. So now ಏನನ್ನ ಕಲ್ತಿರಿ last class ನಲ್ಲಿ vectors. So what do you mean by the vectors then? The physical quantity which has both magnitude and direction, those we called it as what? Vectors. Yes. So ಯಾವ physical quantity ಗೆ magnitude and direction ಎರಡು ಇರುತ್ತಲ್ಲ ಅವುಗಳಿಗೆ ಏನಂತ ಹೇಳ್ತೀವಿ? Vectors. So examples ಏನ್ರಿ? Displacement, velocity, acceleration, force. Yes. So you can take the number of the examples for the vector quantity. Yes. So after that we discussed the representation of vector. So representation ಅನ್ನ ಕಲ್ತಿರಿ. Yes. How? Like this. Yes. So this is called as, P is called as tail and this arrow is called as head. That we discussed. Then afterwards analytically how we represent? Just I consider the one letter A and on that I wrote the vector. Yes. Like this we will write the vector quantity. Yes. ನಾವು ಹೇಗೆ ಬರೀತೀವಿ ವೆಕ್ಟರ್ ಅನ್ನ? ಹೀಗೆ ಬರೀತೀವಿ. ಒಂದು ಲೆಟರ್ ಮೇಲೆ ಈ ತರ arrow mark ಮಾಡೋದನ್ನ ನಾವೇನಂತ ಹೇಳ್ತೀವಿ? That is vector quantity ಅಂತ ಹೇಳ್ತೀವಿ. Yes. So after that we discussed types of the vectors. Maybe 10 or 11 types we discussed. Yes. So today we will take the next part, that is the multiplication of the vectors of a real numbers. ಅಂದ್ರೆ ಏನ್ರಿ? Multiplication of vectors by a real number. So ಅಂದ್ರೆ ಏನು? ವೆಕ್ಟರ್ಸ್ ಗಳಿಗೆ ನಾವು ರಿಯಲ್ ನಂಬರ್ಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? Yes, that we are going to see now. Yes. So real number ಅಂದ್ರೆ ಏನ್ರಿ? Maybe 1 2 3 4 like that. Yes, up to n. These are called as real numbers. Real numbers. Yes. So we will discuss the two cases here. Yes. So let us start with the first one. See, before going to discuss that one, we have to consider the two quantities here. What are that? See, first one. Idanre ಏನ್ರಿ? A vector. Yes. So it is a physical quantity. Yes. So A ಅನ್ನೋದು ಏನ್ರಿ? Physical quantity and it is in the form of vector. Yes. So ನಾವು ಹೀಗೆ ಬರೀತೀವಲ್ಲ analytical method ಇಂದ vector ಅನ್ನ write. So ಇದು ಒಂದು physical quantity and it is also in the vector form. Yes. So after that real number ಅನ್ನ consider ಮಾಡಬೇಕು ಈಗ. Yes. So real number ಅಂದ್ರೆ 1 ಬರಬಹುದು, 2 ಬರಬಹುದು, 3 4, you can take any one. Yes, ನಾವು ಯಾವುದು ಬೇಕಾದರೂ ಕನ್ಸಿಡರ್ ಮಾಡಬಹುದು. ಬಟ್ ಇಲ್ಲಿ ಎಲ್ಲಾನ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಏನ್ರಿ? ಸ್ಟ್ಯಾಂಡರ್ಡ್ ಆಗಿ ಕನ್ಸಿಡರ್ ಮಾಡೋಣ. ಸೊ ಸ್ಟ್ಯಾಂಡರ್ಡ್ ಆಗಿ ಕನ್ಸಿಡರ್ ಮಾಡೋಕೆ ಏನು ಮಾಡ್ತೀನಿ? ಒಂದು ಯಾವುದಾದ್ರೂ ಲೆಟರ್ ಅನ್ನ ತಗೋತೀವಿ. ಎಸ್. ಸೊ ಆ ಲೆಟರ್ ಯಾವುದು ಇಲ್ಲಿ? ದಿಸ್ ಒನ್. ಎಸ್. ಸೊ ಇದಕ್ಕೆ ಏನಂತಾರಿ? ಲ್ಯಾಂಡಾ. ವಾಟ್ ವಿ ಸೇ? ಲ್ಯಾಂಡಾ. ಎಸ್. ಲ್ಯಾಂಡಾ. ಓಕೆ. ಸೊ ಇದು ಲ್ಯಾಂಡಾ ಅಂತಾನೆ. ಇದಕ್ಕೆ ಏನಂತ ತಗೋತೀವಿ ನಾವು? ರಿಯಲ್ ನಂಬರ್ ಅಂತ ತಗೋತೀವಿ. ಎಸ್. ಸೊ ಈಗ ಫಸ್ಟ್ ಕಂಡೀಷನ್ ನ ಕನ್ಸಿಡರ್ ಮಾಡೋಣ. ಇಫ್ a multiply by a real number then ಎಸ್. ಸೊ ಲ್ಯಾಂಡಾ ಇದನ್ನ a ಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಲ್ಯಾಂಡಾ ಮಲ್ಟಿಪ್ಲಿಕೇಶನ್ ಏನ್ರಿ? ಈ ತರ ಇಂಟು ಮಾಡೋದು ಟು a. ಸೊ ರಿಸಲ್ಟ್ ಏನು ಬರುತ್ತೆ? ಆಫ್ ಕೋರ್ಸ್ ಲ್ಯಾಂಡಾ ಇಂಟು a. ಎಸ್. ಹೀಗೆ ಬರುತ್ತಾ? ಸೊ ದಟ್ ಓನ್ಲಿ ಐ ರಿಟರ್ನ್ ಹಿಯರ್. ಇಫ್ ದ a will be multiplied by real number, a ಅನ್ನ ಲ್ಯಾಂಡಾ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ? ರಿಸಲ್ಟ್ ಲ್ಯಾಂಡಾ ಇಂಟು a ಬರುತ್ತೆ, a ವೆಕ್ಟರ್. ಸೊ ಇದನ್ನ ಏನಂತ ಹೇಳ್ತೀವಿ? The magnitude is lambda times the magnitude of a. ಅಂದ್ರೆ
ಸೊ ಈಗ ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಇಂಟು ಎ ಅಂತ ಬರೆದಾಗ ಏನು ಬರುತ್ತೆ ರೀ? ಸೊ ಲ್ಯಾಂಬ್ಡಾ ಇಸ್ ರಿಯಲ್ ನಂಬರ್ ಅಂದ್ರೆ ನೀವು ಯಾವುದಾದ್ರೂ ಒಂದು ನಂಬರ್ ಅನ್ನ ಕನ್ಸಿಡರ್ ಮಾಡಬಹುದು. ಸೊ ಏನಾಗುತ್ತೆ? ದಟ್ ವಿಲ್ ಕಮ್ಸ್ ಔಟ್ಸೈಡ್. ಎಸ್, ಸೊ ಒಳಗಡೆ ಏನು ಇರುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ ಏನ್ರಿ? ವೆಕ್ಟರ್ ಮ್ಯಾಗ್ನಿಟ್ಯೂಡ್. ಎಸ್, ಸೊ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್. ಸಿ, ಇನ್ಸ್ಟೆಡ್ ಆಫ್ ಲ್ಯಾಂಬ್ಡಾ ನಾವು ಇಲ್ಲಿ 3 ಅಂತ ಕನ್ಸಿಡರ್ ಮಾಡೋಣ. ಸೊ ಹಿಯರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3 ಇನ್ ದಿಸ್ ಕೇಸ್. ಎಸ್, ಸೊ ಲ್ಯಾಂಬ್ಡಾ ಪ್ಲೇಸ್ ನಲ್ಲಿ 3 ಬರ್ತಿದ್ದೀನಿ. ಎಸ್, ಈಗ ಏನಾಗುತ್ತೆ ರೀ? ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಈಸ್ 3 ಟೈಮ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ. ಎಸ್, ಸೊ ಈಗ ಎ ದ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ ರೀ? 3 ಟೈಮ್ಸ್ ಇದೆ. ಎಸ್, 3 ಸರ್ತಿ ಮಲ್ಟಿಪ್ಲೈ ಮಾಡಿದಾಗ 3 ಸರ್ತಿ ನಾವು ಈ ಎ ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. ಅಂಡರ್ಸ್ಟುಡ್? 3 ಟೈಮ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ. ಎಸ್, ದೆನ್ ಅದೇನಾಗುತ್ತೆ? 3 will comes outside and the magnitude of A remains. So, E 3 and A both are in a same direction. Same ಅಂದ್ರೆ ಏನ್ರಿ? ಇದು ಪಾಸಿಟಿವ್ ಇದೆಯಾ? ಪ್ಲಸ್. ಎಸ್, ಸೊ A ಈ ಡೈರೆಕ್ಷನ್ ಅಲ್ಲಿ ಇದೆ and 3 is also in this direction. ಸೊ ಎರಡು ಏನಿದೆ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಐ ಥಿಂಕ್ ನಾವು ನಿನ್ನೆ ಕಲ್ತಿದ್ದೀವಿ ಈಕ್ವಲ್ ವೆಕ್ಟರ್ಸ್. ಎಸ್, ಸೊ ಎರಡರದ್ದು ಡೈರೆಕ್ಷನ್ ಏನಿರುತ್ತೆ ರೀ? ಸೇಮ್ ಇರುತ್ತೆ. Understood? So this is the first case. Here I wrote the magnitude, the first line is 3 times the magnitude of the A vector. Yes, and also both A and 3 are in a same direction. Correct? This is the first case. Now second, ಈಗ ಅಲ್ಲಿ positive 3 ಅನ್ನು consider ಮಾಡಿದ್ವಿ, positive lambda ಅನ್ನು consider ಮಾಡಿದ್ವಿ. Yes, so ಈಗ negative lambda ಅನ್ನು consider ಮಾಡಿದ್ವಿ. Yes, ಇಲ್ಲಿ ಏನು ಮಾಡಿದ್ವಿ? ಪಾಸಿಟಿವ್ ಲ್ಯಾಂಬ್ಡಾ ಅನ್ನು ಕನ್ಸಿಡರ್ ಮಾಡಿದ್ವಿ. ಸೊ ಇಲ್ಲಿ ಏನು ಮಾಡೋಣ? ಈಗ ನೆಗೆಟಿವ್ ನಂಬರ್ ಲ್ಯಾಂಬ್ಡಾ ಅಂದ್ರೆ ಏನ್ರಿ? ನೆಗೆಟಿವ್ ಲ್ಯಾಂಬ್ಡಾ ಅನ್ನು ಕನ್ಸಿಡರ್ ಮಾಡೋಣ. ಎಸ್, ರಿಯಲ್ ನಂಬರ್ ಏನ್ರಿ? ಈಗ ನೆಗೆಟಿವ್ ಲ್ಯಾಂಬ್ಡಾ. ಸೊ ಈಗ ಏನು ಬರುತ್ತೆ ಆನ್ಸರ್ ನಮ್ಮದು? ಇಫ್ ಎ ಇಸ್ ಮಲ್ಟಿಪ್ಲೈಡ್ ಬೈ ನೆಗೆಟಿವ್ ಲ್ಯಾಂಬ್ಡಾ ಅಥವಾ ನೆಗೆಟಿವ್ ರಿಯಲ್ ನಂಬರ್, ದೆನ್ ಹೂಸ್ ಡೈರೆಕ್ಷನ್ ಈಸ್ ಅಪೋಸಿಟ್ ಟು ದಟ್ ಆಫ್ ಎ ಅಂದ್ರೆ ಏನ್ರಿ? ಸಿ, ಹಿಯರ್ ಪಾಸಿಟಿವ್ ಲ್ಯಾಂಬ್ಡಾ, ಅದಕ್ಕೆ ಎರಡರದ್ದು ಡೈರೆಕ್ಷನ್ ಸೇಮ್ ಇದೆ ರೀ. ಹಿಯರ್ ಸಿ, ಲ್ಯಾಂಬ್ಡಾ ಇಲ್ಲಿ ಪಾಸಿಟಿವ್ ಇದೆ, ಅದಕ್ಕೆ ಎರಡರದ್ದು ಡೈರೆಕ್ಷನ್ ಆ ಸೈಡ್ ಇದೆ. ಎಸ್, ಬಟ್ ಇಲ್ಲಿ ನೆಗೆಟಿವ್ ಲ್ಯಾಂಬ್ಡಾ ಅನ್ನು ಕನ್ಸಿಡರ್ ಮಾಡಿದಾಗ ಎ ಡೈರೆಕ್ಷನ್ ಈ ಸೈಡ್ ಇದೆ, ಬಟ್ ಲ್ಯಾಂಬ್ಡಾ ಡೈರೆಕ್ಷನ್ ಈ ಸೈಡ್ ಇದೆ. ಎಸ್, ಅದಕ್ಕಾಗಿ ಇದು ನೆಗೆಟಿವ್ ಲ್ಯಾಂಬ್ಡಾ. ಎಸ್, ಅಪೋಸಿಟ್ ಡೈರೆಕ್ಷನ್ ಇಲ್ಲಿದೆಯಲ್ಲ, direction is opposite. Correct? Then its magnitude is lambda times the magnitude of A. Magnitude same is, magnitude is lambda times the magnitude of A, but direction ಏನಾಗಿದೆ? ಚೇಂಜ್ ಆಗಿದೆ. See, ಈಗ magnitude ನಲ್ಲಿ plus 3 ಬರಲಿದ್ರೆ ಆನ್ಸರ್ ಏನ್ರಿ? 3. ಸೊ ಈಗ -3 ಬರುತ್ತೆ, ಮತ್ತೆ ಆನ್ಸರ್ 3. ಸೊ ನಾವು ಮ್ಯಾಗ್ನಿಟ್ಯೂಡ್ ನಲ್ಲಿ ಪ್ಲಸ್ ಬರೆದ್ರು 3 ನೇ ಬರುತ್ತೆ, ಮೈನಸ್ ಬರೆದ್ರು 3 ನೇ ಬರುತ್ತೆ, ಬಟ್ ಏನ್ರಿ? ಡೈರೆಕ್ಷನ್ ಚೇಂಜ್ ಆಗುತ್ತೆ. ಎಸ್, ಡೈರೆಕ್ಷನ್ ಅಂದ್ರೆ ಏನ್ರಿ? ಪಾಸಿಟಿವ್ ಅಂದ್ರೆ ಈ ಸೈಡ್ ಮೂವ್ ಆಗೋದು, ನೆಗೆಟಿವ್ ಅಂದ್ರೆ ಈ ಸೈಡ್ ಮೂವ್ ಆಗೋದು, ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂತಿರಲ್ಲ ಹಾಗೆ. ದೆನ್ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಹಿಯರ್. ಸಿ, ಇಫ್ -2 is multiplied to A, -2 ಅನ್ನು ನಾವು ಮಲ್ಟಿಪ್ಲೈ ಮಾಡ್ತೀವಿ A ಗೆ. ಎಸ್, ಸೊ ವಾಟ್ ವಿಲ್ ಹ್ಯಾಪನ್? Then the resultant vector ಏನು ಬರುತ್ತೆ ರೀ? -2A ಬರುತ್ತೆ. ಎಸ್, ಸೊ -2 ಅನ್ನ A ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ರೀ? -2A. Correct? That is the resultant vector. Then which has a direction opposite to that of A? Yes, I already told you. ಆ ಮೈನಸ್ ಲ್ಯಾಂಬ್ಡಾ ಪ್ಲೇಸ್ ನಲ್ಲಿ ನಾವು ಏನು ಮಾಡ್ತೀವಿ? ಸೊ ಲ್ಯಾಂಬ್ಡಾ ಅನ್ನು 2 ಅಂತ ಕನ್ಸಿಡರ್ ಮಾಡಿದೀವಿ. So they both are having the opposite direction. Yes, so after that magnitude is 2 times that of the A. So magnitude is same, that is 2 times that of the A. Now the correct magnitude is same, 2 ನೇ ಬರುತ್ತೆ, ಪಾಸಿಟಿವ್ ಬರುತ್ತೆ, but only ಇಲ್ಲಿ direction change ಆಗುತ್ತೆ. Understood? So this is the two cases. ಇಲ್ಲಿ positive 3 ಅನ್ನು consider
-2 both are in a opposite direction. ಇಲ್ಲಿ opposite direction, ಇಲ್ಲಿ same direction, and here magnitude is same and here the magnitude will be same. Yes, understood? These are the two main concepts in the multiplication of a vector by a real number. And we will take the next point now. So students, after discussing the multiplication of a vector by the real number, we will move towards the next point, that is addition of a vector by a graphical method. Yes, so addition of vectors, the vectors ಅನ್ನು ನಾವು ಆಡ್ ಮಾಡಿದಾಗ ಏನು ಬರುತ್ತೆ ಅನ್ನೋದನ್ನ ಈಗ ನಾವು ಡಿಸ್ಕಷನ್ ಮಾಡ್ತೀವಿ. Yes, graphical method is nothing but the diagram ಹಾಕಿ represent ಮಾಡ್ತೀವಿ. Yes, see, this is important. Yes, may be asked you for 3 marks. So ಇದರಲ್ಲಿ ನಾವು 3 types ಅನ್ನು ಕನ್ಸಿಡರ್ ಮಾಡ್ತೀವಿ. Yes, what are that? Triangle of vector addition, then parallelogram of vector addition, then polygon law of vector addition. Yes, ಇಲ್ಲಿ ನಾವು 3 types ಅನ್ನು ಕನ್ಸಿಡರ್ ಮಾಡ್ತೀವಿ. One is triangle, ಅಂದ್ರೆ ಇಲ್ಲಿ ತ್ರಿಭುಜ ಅಂತ ಹೇಳ್ತೀವಿ. Yes, then parallelogram, parallelogram ಅಂದ್ರೆ ಈ ತರ ಕನ್ಸಿಡರ್ ಮಾಡ್ತೀವಿ. Yes, then polygon, law of the vector addition. This will I will explain when I will take this one. Okay, so we will start one by one now. See, you ಮೂರು ನಿಮಗೆ laws ಇವೆ. Yes, these all 3 are important. ಮೂರು important. ಯಾವುದಾದರೂ ಒಂದನ್ನ ನಿಮಗೆ 3 marks ಗೆ ಕೇಳ್ತಾರೆ. So be careful about the question. Yes, so first one we will discuss, that is triangle law of vector addition. ಅಂದ್ರೆ ಏನ್ರಿ? So triangle ಅಂದ್ರೆ ಏನ್ರಿ? ತ್ರಿಭುಜ ಅಂತ ಹೇಳ್ತೀವಿ, like this. Yes, yes. So what it states? It states that if the two vectors can be represented in a magnitude and direction by the two sides of a triangle taken in the same order. Yes, ಅಂದ್ರೆ ಇಲ್ಲಿ ನಾವು ಟ್ರಯಾಂಗಲ್ ಅನ್ನು ಕನ್ಸಿಡರ್ ಮಾಡಿದೀನಿ. ಇದು ಒಂದು ತ್ರಿಭುಜ. Yes, so ಇದೊಂದು ಸೈಡ್, ಇದೊಂದು ಸೈಡ್ and ಇದೊಂದು ಸೈಡ್, 3 sides ಇವೆ ರೀ, right? So name just this triangle P Q S. ನಾನು ಏನೇನು ಮಾಡಿದ್ದೀನಿ? So ಈ PQ ಗೆ ವೆಕ್ಟರ್ A ಅಂತ ತಗೊಂಡಿದ್ದೀನಿ, QS ಗೆ ವೆಕ್ಟರ್ B and PS ಗೆ ವೆಕ್ಟರ್ R ಅಂತ ಕನ್ಸಿಡರ್ ಮಾಡಿದ್ದೀನಿ. Yes, so ಈಗ ಈ ಎರಡು ಸೈಡ್ದು ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನ್ರಿ? A ಪ್ಲಸ್ B ಎರಡು ಆಯ್ತು. ಎರಡರದ್ದು ಮ್ಯಾಗ್ನಿಟ್ಯೂಡ್ ಅನ್ನು ನಾವು ಕಂಬೈನ್ ಮಾಡಿದ್ವಿ, ಅಂದ್ರೆ A and B both are having the same magnitude. ಅಂದ್ರೆ ಇದರದ್ದು ಮೇ ಬಿ ಎಕ್ಸಾಂಪಲ್ ಎಷ್ಟು ಅಂತ ತಗೊಳ್ಳಿ, 2 + 2. ಸೊ ಎರಡರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ರೀ. ಎಸ್, ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ and direction ಸೇಮ್ ಇದೆ. ಎಸ್, both are moving in this direction. So A ಮತ್ತು B ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಇವೆ and also having the same magnitude. Yes, then what will happen? Then the resultant vector is represented completely by the third side of the triangle. ಅಂದ್ರೆ ಇಲ್ಲಿ ಸೊ ಇವೆರಡು ಕೂಡಿಸಿದೀವಿ ಅಂದ್ರೆ ಅದಕ್ಕೆ ಏನಾದರೂ ಒಂದು ರಿಸಲ್ಟ್ ಬರುತ್ತಾ? ಎಸ್, ಸೊ ಈಗ ಎರಡು ಕೂಡಿಸಿದೀವಿ ಅಂದ್ರೆ ರಿಸಲ್ಟ್ ಎಷ್ಟು ಬಂತ್ರಿ? 4 ಬಂತಾ? ಎಸ್, ಸೊ ಈ 4 ಅಂದ್ರೆ ಏನ್ರಿ? ಇದು ಇದಾಗೆ, ಈ ಸೈಡ್ ಇದಾಗೆ. ಎಸ್, ನೀವು ಆಲ್ರೆಡಿ ಪೈಥಾಗೋರಸ್ ಥಿಯರಮ್ ಅನ್ನು ಕಲ್ತಿದ್ದೀರಲ್ಲ, 2 sides equal to the third side ಅಂತ. ಎಸ್, ಆಲ್ರೆಡಿ ನಿಮಗೆ ಪೈಥಾಗೋರಸ್ ಥಿಯರಮ್ ಗೊತ್ತಿದೆ. ಸೊ ಸಿಮಿಲರ್ಲಿ ಲೈಕ್ ಅ ಪೈಥಾಗೋರಸ್ ಥಿಯರಮ್ ಇಟ್ ಇಸ್ 2 sides to magnitude and direction ಸೇಮ್ ಇದ್ದಾಗ ಅದು ಎದಕ್ಕೆ ಈಕ್ವಲ್ ಇರುತ್ತೆ ರೀ? ಈ ಥರ್ಡ್ ಸೈಡ್ಗೆ ಈಕ್ವಲ್ ಇರುತ್ತೆ. ಅಂಡರ್ಸ್ಟುಡ್? ಬಟ್ ದಿಸ್ ಈಸ್ ಹ್ಯಾವಿಂಗ್ ದ ಅಪೋಸಿಟ್ ಡೈರೆಕ್ಷನ್. ಎಸ್, ಸೊ ಹೇಗೆ? ಸೊ ಈಗ PQ ಅಂದ್ರೆ ವೆಕ್ಟರ್ A, then QS ಅಂದ್ರೆ ವೆಕ್ಟರ್ B, then PS ಅಂದ್ರೆ R ಅಂತ ತಗೊಳ್ಳಿ. R is nothing but the representative vector or else resultant vector. ಅಂದ್ರೆ ಲಾಸ್ಟ್ ಗೆ ರಿಸಲ್ಟ್ ಬರುತ್ತಲ್ಲ ಆ ವೆಕ್ಟರ್ ಗೆ ಏನಂತ ಹೇಳ್ತೀವಿ ನಾವು? ರಿಸಲ್ಟಂಟ್ ವೆಕ್ಟರ್ ಅಂತ ಹೇಳ್ತೀವಿ. ಎಸ್, ಸೊ ನೌ ಸಿ PQ plus QS ಈ ಎರಡೂ ಅನ್ನ ಕೂಡಿಸಿದಾಗ ನಮಗೆ ಏನು ಬರುತ್ತೆ ರೀ?
third side ಬರುತ್ತೆ, that is nothing but the PS. Yes, so PS ಅಂದ್ರೆ ಏನು? R, correct, equal to, then PQ ಅಂದ್ರೆ A, then QS ಅಂದ್ರೆ B, correct. See, A ಮತ್ತೆ B ಎರಡನ್ನ ಕೂಡಿಸಿದಾಗ ನಮಗೆ ಏನು ಬರುತ್ತೆ? R ಬರುತ್ತೆ. Yes, so but see, middle equal to sign ಇದೆ. Yes, so ಈ side positive ಇದ್ದಾಗ ಈ side negative ಇರಬಹುದು, ಅಥವಾ ಈ side negative ಇದ್ದಾಗ ಈ side positive ಬರಬಹುದು. Yes, so you can take the example. Just I will convert this one. A is equal to, so what will happen now? R, I will take R minus B. So one negative I think is like this. You can say, see, ಇವೆರಡರದ್ದು magnitude and direction same ಇದೆ, and also direction will be same, and also magnitude will be same, right? But the third side or else the resultant vector is in the opposite direction. Understood? So ಅದನ್ನೇ ನಾವು third side is equal to first plus second side ಅಂತ represent ಮಾಡ್ತೀವಿ. That is PS is equal to PQ first side plus second side is equal to third side. Understood? Here R is nothing but the resultant vector. ಅಂದ್ರೆ ಯಾವುದು ರಿಸಲ್ಟ್ ಬರುತ್ತಲ್ಲ, ಇಲ್ಲಿ 4 ಬಂದಿದೆ, that is the resultant vector. Understood? Then here they given a definition: the vector which can produce the same effect as produced by the two vectors together. ಅಂದ್ರೆ ಇಲ್ಲಿ see, ಇಲ್ಲಿ example, just consider the example. So A ಎಷ್ಟಿದೆ? 2, B ಎಷ್ಟಿದೆ? 2. Yes, so 2 plus 2 ಏನಾಯ್ತು? 4 ಬಂತ. Yes, but ಇದನ್ನೇ R ಅಂದ್ರೆ ಏನ್ರಿ? 4 ಇದೆ. So ಏನಾಯ್ತು? 4 is equal to 4. Yes, so what it will give? 4 is equal to 4. ಅಂದ್ರೆ ಇಲ್ಲಿ ಈ ಎರಡು ಕೂಡಿಸಿದಾಗ ನಮಗೆ ಏನು ರಿಸಲ್ಟ್ ಬರುತ್ತಲ್ಲ, ಅದು ಈ ರಿಸಲ್ಟೆಂಟ್ ವೆಕ್ಟರ್ ಒಂದೇ ಕೊಡುತ್ತೆ ಅಂತ ಹೇಳ್ತಾರೆ. Understood? So this is about the triangular law of vector addition. Very easy it is. Yes, they will ask you for the 3 marks.